ಸಾರಿಗೆ ಸಮರದಲ್ಲಿ ಹಠಕ್ಕೆ ಬಿದ್ದ ಸರ್ಕಾರ ಹಾಗೂ ನೌಕರರು. ಸಿದ್ದು ಸರ್ಕಾರಕ್ಕೆ ಸಾರಥಿಗಳು ಡೆಡ್ಲೈನ್ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಜಿದ್ದಾಜಿದ್ದಿಗೆ ಮಣಿಯುತ್ತಾ ಸರ್ಕಾರ. ಸಾರಿಗೆ ನೌಕರರ ಕೊತ ಸಿಟ್ಟಿಗೆ ಸಿಗುತ್ತಾ ನ್ಯಾಯ. ಸಾರಿಗೆ ನೌಕರರ ಹೋರಾಟಕ್ಕೆ ಸರ್ಕಾರ ಮಣಿತಾ ಇಲ್ಲ. ಇದೊಂದು ರೀತಿಯಲ್ಲಿ ನಾ ಕೊಡೆ ನೀ ಬಿಡೆ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ನಿನ್ನೆ ಬೆಂಗಳೂರು ಚಲೋ ನಡೆಸಿದ್ರು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಣಿದಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಕೊತ ಕುದಿತಾ ಇರುವುದಂತೂ ನಿಜ. ಸಾರಿಗೆ ನೌಕರರಿಗೆ ಕಣ್ಣೊರೆಸುವಂತಹ ತಂತ್ರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನೌಕರರನ್ನ ಸತಾಯಿಸ್ತಾ ಇರೋದ್ರಿಂದಾಗಿ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. 38 ತಿಂಗಳ ಬಾಕಿ ಬರಬೇಕಿದೆ. ಮಾರ್ಚ್ 2ನೇ ತಾರೀಕು ಗಡುವು ಕೊಡಲಾಗಿದೆ. ಮಾರ್ಚ್ 2ರ ಬಳಿಕ ಮತ್ತೆ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ನೌಕರರು. ಮಾರ್ಚ್ 2ರವರೆಗೆ ಬೇಡಿಕೆ ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಡೆಡ್ಲೈನ್ ಕೊಡಲಾಗಿದೆ. ಡೆಡ್ಲೈನ್ ಒಳಗೆ ಬೇಡಿಕೆ ಈಡೇರಿಕೆ ಆಗಿಲ್ಲ ಅಂದ್ರೆ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ. ಬಸ್ಗಳನ್ನು ಡಿಪೋಗಳಲ್ಲಿ ನಿಲ್ಲಿಸಿ ಮುಷ್ಕರ ಮಾಡ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ ನೌಕರರು. ನೌಕರರಿಗೆ 26 ತಿಂಗಳ ಹಿಂಬಾಕಿ, 2025ರಿಂದ ವೇತನ ಹೆಚ್ಚಳ ಭರವಸೆ ನೀಡಬೇಕಾಗಿದೆ ಸರ್ಕಾರ. ಆದರೆ ಸರ್ಕಾರ ಬೇಡಿಕೆಗೆ ಒಪ್ತಾ ಇಲ್ಲ. ರಾಜ್ಯ ಸಾರಿಗೆ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆ ಇಡೀ ದಿನ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತೀವ್ರ ಹೋರಾಟವನ್ನು ನಡೆಸಲಾಗಿತ್ತು. ಮಾರ್ಚ್ 2ರವರೆಗೆ ಡೆಡ್ಲೈನ್ ನೀಡಿ ಸೈಲೆಂಟ್ ಆಗಿರುವ ರಾಜ್ಯದ ಸಾರಥಿಗಳು ಆ ಮಾರ್ಚ್ 2ರ ನಂತರದಲ್ಲಿ ಮುಂದಿನ ನಡೆ ಏನು ಅನ್ನುವಂಥದ್ದನ್ನು ನಾವು ತೋರಿಸ್ತೀವಿ ಬೇಡಿಕೆ ಈಡೇರಿಸದೇ ಇದ್ರೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಬೇಕು ಅನ್ನುವಂಥ ಒತ್ತಾಯ ಅವರದ್ದು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಸಾರಿಗೆ ನೌಕರರು ಮಾರ್ಚ್ 2ರ ಗಡುವು ಕೊಟ್ಟಿದ್ದಾರೆ. ಹಾಗಾಗಿ ಮಾರ್ಚ್ 2ನೇ ತಾರೀಕಿನ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಸಾರಿಗೆ ಸಮರದಲ್ಲಿ ಹಠಕ್ಕೆ ಬಿದ್ದ ಸರ್ಕಾರ, ಮತ್ತೊಂದು ಕಡೆ ನೌಕರರು. ಇದರ ನಡುವೆ ಸರ್ಕಾರ ಮಣಿತಾ ಇಲ್ಲ. ಸರ್ಕಾರದ ಬಳಿ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಸಾರಥಿಗಳು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಒಂದು ವೇಳೆ ಮಾರ್ಚ್ 2ರ ಒಳಗಡೆ ಈಡೇರಿಸದೇ ಇದ್ದರೆ ನಮ್ಮ ಡೆಡ್ಲೈನ್ ಅಂತ್ಯವಾಯಿತು ಅಂದರೆ ನಂತರದಲ್ಲಿ ನಮ್ಮ ಹೋರಾಟ ಅಂತೂ ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ. ಅಷ್ಟು ಒಳಗಡೆ ಸರ್ಕಾರ ನಮ್ಮ ಬೇಡಿಕೆಯನ್ನು, ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಬೇಡಿಕೆಗಳನ್ನು ಈಡೇರಿಸುತ್ತಾ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ನಿನ್ನೆ ಬೆಂಗಳೂರು ಚಲೋ ನಡೆಸಲಾಗಿತ್ತು. ಇಷ್ಟಾದರೂ ಸರ್ಕಾರ ಮಣಿದಿಲ್ಲ. ಅಂದರೆ ಒಂದು ಕಡೆ ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಒಂದು ಸಂಧಾನ ಮಾತುಕತೆಯ ಪ್ರಯತ್ನಗಳಾಯಿತು. ಇಷ್ಟಾದರೂ ಬೇಡಿಕೆ ಈಡೇರಿಸದೆ ಬರೀ ಸಂಧಾನಕ್ಕಷ್ಟೇ ಸೀಮಿತವಾಗಿ ಹೋಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. 38 ತಿಂಗಳ ಹಿಂಬಾಕಿ, 2024ರಿಂದ ವೇತನ ಹೆಚ್ಚಳಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಇದೇ ಕಾರಣಕ್ಕೆ ಮಾರ್ಚ್ 2ರ ಬಳಿಕ ಮತ್ತೆ ಮುಷ್ಕರ ನಡೆಸೋದಕ್ಕೆ ನೌಕರರು ಸಜ್ಜಾಗಿದ್ದಾರೆ. ಈಗ ಸದ್ಯ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈ ಕಾಲಾವಕಾಶದ ನಡುವೆ ಸರ್ಕಾರ ಅವರ ಬೇಡಿಕೆಯನ್ನು, ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸದೇ ಹೋದರೆ ಬಸ್ಗಳನ್ನು ಮಾರ್ಚ್ 2ರ ಬಳಿಕ ಡಿಪೋಗಳಲ್ಲಿ ನಿಲ್ಲಿಸಿ ಮುಷ್ಕರ ಮಾಡ್ತೇವೆ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ನೌಕರರಿಗೆ 26 ತಿಂಗಳ ಹಿಂಬಾಕಿ ಬರಬೇಕಿದೆ. 2024-25ರಿಂದ ಬೇಡಿಕೆಗಳನ್ನು ಈಡೇರಿಕೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಂತಹ ಸರ್ಕಾರ ಇದುವರೆಗೂ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಇಡೀ ದಿನ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಿನ್ನೆ ತೀವ್ರ ಹೋರಾಟ ನಡೆಸಲಾಗಿತ್ತು. ಆ ಹೋರಾಟದ ನಡುವೆ ಸರ್ಕಾರ ಕೂಡ ಅವರ ಬೇಡಿಕೆ ಈಡೇರಿಕೆಯ ವಿಚಾರದಲ್ಲಿ 12 ದಿನದೊಳಗೆ ಬೇಡಿಕೆ ಈಡೇರಿಕೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಒಂದು ವೇಳೆ 12 ದಿನದೊಳಗೆ ಅಂದರೆ ಮಾರ್ಚ್ 2ರ ಒಳಗೆ ಬೇಡಿಕೆ ಈಡೇರದೇ ಇದ್ದರೆ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳೋದಂತೂ ಗ್ಯಾರಂಟಿ. ಡಿಪೋನಲ್ಲೇ ಬಸ್ಗಳನ್ನು ನಿಲ್ಲಿಸಿ ನಾವು ಮುಷ್ಕರ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಹೇಗಾಗಿದೆ ಅಂತಂದರೆ ನಾ ಕೊಡೆ ನೀ ಬಿಡೆ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೊಂದು ರೀತಿ ದೊಡ್ಡ ಸವಾಲು. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹತ್ತಿರವಾಗ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಬೇಕಾದಂಥ ಒಂದು ಅಗತ್ಯತೆ, ಮತ್ತೊಂದು ಕಡೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಹೊಂದಿಸಬೇಕು, ಮತ್ತೊಂದು ಕಡೆ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಬಹುದೊಡ್ಡ ಸವಾಲು. ಹಾಗಾಗಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಸಮರ್ಥವಾಗಿ ಆರ್ಥಿಕತೆಗೆ ಯಾವುದೇ ರೀತಿಯ ಧಕ್ಕೆ ಬರದಂತೆ ಸಮರ್ಥವಾಗಿ ಸರ್ಕಾರವನ್ನು ಮುನ್ನಡೆಸಬೇಕು. ಜೊತೆಗೆ
ಈಗ ಸಾರಿಗೆ ನೌಕರರು ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಯನ್ನು ಕೂಡ ಈಡೇರಿಕೆ ಮಾಡಬೇಕಾಗುತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ಹೇಗೆ ನಿಭಾಯಿಸುತ್ತೆ ಈ ಒಂದು ಸವಾಲನ್ನು ಸರ್ಕಾರ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕಂದರೆ ಬೇಡಿಕೆ ಈಡೇರಿಸದೆ ನೌಕರರನ್ನು ಸತಾಯಿಸ್ತಾ ಇರುವಂಥದ್ದು ಮಂತ್ರಿ ಹಾಗೂ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಹಾಗೂ CM ಸಿದ್ದರಾಮಯ್ಯ. 38 ತಿಂಗಳ ಹಿಂಬಾಕಿರಿ 2024-25ರಿಂದನೂ ಕೂಡ ಇದೇ ಸಬೂಬುಗಳನ್ನು ಸರ್ಕಾರ ಹೇಳ್ಕೊಂಡು ಬರ್ತಾಲೇ ಇದೆ. ಸೊ ಹಾಗಾಗಿ ಈಗಲೂ ಕೂಡ ಸಬೂಬನ್ನೇ ಹೇಳಿರುವಂಥದ್ದು. ಸರ್ಕಾರ ಇನ್ನಾದರೂ ಬೇಡಿಕೆ ಈಡೇರಿಸುತ್ತಾ ಒಂದು ವೇಳೆ ಮಾರ್ಚ್ 2ರ ಒಳಗಡೆ ಇರುವಂಥ ಗಡುವು ಅಂತ್ಯವಾಗಿ ಸರ್ಕಾರ ಅಷ್ಟರೊಳಗಡೆ ಬೇಡಿಕೆ ಈಡೇರಿಕೆ ಮಾಡದೇ ಇದ್ದರೆ ಬಸ್ಗಳೆಲ್ಲವೂ ಡಿಪೋನಲ್ಲಿ ನಿಲ್ತವೆ, ಅಂದರೆ ಸಂಚಾರ ಸ್ಥಗಿತವಾಗುತ್ತೆ. ಪ್ರಯಾಣಿಕರಿಗಂತೂ ತೀವ್ರ ತೊಂದರೆ ಆಗುವುದಂತೂ ನಿಜ. ಪ್ರಯಾಣಿಕರಿಗೆ ತೊಂದರೆ ಆಯಿತು ಅಂತಂದರೆ ಅಗತ್ಯ ವಸ್ತುಗಳ ಸೇವೆ ಇರಬಹುದು ಅಥವಾ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ಮತ್ತು ಸಾರಿಗೆ ಸಂಪರ್ಕ ಸಂಪೂರ್ಣ ಬಂದಾಯಿತು ಅಂತಂದಾಗ, ಸಾರಿಗೆ ಸಂಚಾರ ಸಂಪೂರ್ಣ ಬಂದಾಯಿತು ಅಂತಂದಾಗ ನಿಗದಿತ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೂ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ನಿಗದಿತ ಸ್ಥಳಗಳಿಗೆ ತಲುಪೋದಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಡೀ ವ್ಯವಸ್ಥೆಯೇ ಬುಡಮೇಲಾದಂಥ ಆಗೋಗ್ಬಿಡುತ್ತೆ. ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಗಂಡು ಮಾರ್ಚ್ 2ರ ಒಳಗೆ ಅವರ ಬೇಡಿಕೆಯನ್ನು ಈಡೇರಿಸ್ತಾರಾ? ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಮುಂದೆ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಮಾಡಬೇಕಾಗಿದೆ. ಆ ಬಜೆಟ್ ಮಂಡನೆಯ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥ ಮುಖ್ಯಮಂತ್ರಿಗಳಿಗೆ ಇದೊಂದು ರೀತಿಯಲ್ಲಿ ಬಹುದೊಡ್ಡ ಸವಾಲು. ಸಾರಿಗೆ ಸಮರದಲ್ಲಿ ಸರ್ಕಾರ ಹಠಕ್ಕೆ ಬಿದ್ದಿರುವಂಥ ಸರ್ಕಾರ ಅದೇ ಧೋರಣೆಯನ್ನು ಮುಂದುವರಿಸುತ್ತಾ ಅಥವಾ ಇಲ್ಲದ ಸಬೂಬುಗಳನ್ನು ಹೇಳಿ ಅವ್ರನ್ನ ಮನವೊಲಿಕೆ ಮಾಡೋ ಪ್ರಯತ್ನ ಮಾಡುತ್ತಾ ಅಥವಾ ಅವರ ಬೇಡಿಕೆ ಈಡೇರಿಸುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.